ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ದಿನ ತಿಂಡಿಗೆ ಏನು ಮಾಡೋದಪ್ಪ ಅಂತ ಎಲ್ಲ ಅಮ್ಮಂದಿರು ತಲೆ ಬಿಸಿ ಮಾಡ್ಕೊಳ್ತಾ ಇರ್ತೀರಲ್ವಾ. ದಿನ ದೋಸೆ ಇಟ್ಟು ಮಾಡಿ ಇಟ್ಟೆ, ಇಡ್ಲಿ ಇಟ್ಟು ಮಾಡಿ ಇಟ್ಟೆ, ಅದರಿಂದ ತಿಂಡಿ ಮಾಡೋಕ್ಕಾಯ್ತು ಅಂತ ಒಂದೊಂದು ದಿವಸ ಏನು ರುಬ್ಬಿ ಇಟ್ಟಿರೋದಿಲ್ಲ, ಏನಾದರೂ ದಿಢೀರ್ ಅಂತ ತಿಂಡಿ ಮಾಡಬೇಕಲ್ವಾ. ಆವಾಗ ನಾನು ನಿಮಗೆ ದಿಢೀರಾಗಿ ಮಾಡುವಂತಹ ಒಂದು ತಿಂಡಿ ಹೇಳ್ಕೊಡ್ತೀನಿ. ತುಂಬ ರುಚಿಯಾಗೂ ಇರುತ್ತೆ. ತೋರಿಸ್ತೀನಿ ಈಗ, ಬನ್ನಿ. ಏನಪ್ಪಾ ಅಂತ ಯೋಚನೆ ಮಾಡಿದ್ರಾ? ನೋಡಿ, ರವೆಲಿ ಏನು ಮಾಡ್ತೀರಿ? ಉಪ್ಪಿಟ್ಟು ಮಾಡ್ತೀರಿ ಅಲ್ವಾ, ಎಲ್ಲ ಮಿಕ್ಸ್ ಮಾಡಿ ರವೆ ದೋಸೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಬನ್ನಿ, ಇವತ್ತು ದೋಸದ್ದೇ ಇನ್ನೊಂದು ವೆರೈಟಿ, ತುಂಬ ಚೆನ್ನಾಗಿ ಬರುವಂತಹ ಒಂದು ಬನ್ ದೋಸೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಸುಲಭಕ್ಕೂ ಆಗತ್ತೆ, 10 ನಿಮಿಷದಲ್ಲಿ ರೆಡಿನೂ ಆಗತ್ತೆ. ಅದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡೋದು ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ರವೆ ಬೇಕು, ಅದ್ರ ಜೊತೆಗೆ ಏನೇನು ಬೇಕನ್ನೋದನ್ನು ನಾನು ನಿಮಗೀಗ ಹೇಳ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ನಾನೀಗ ಈ ಕಪ್ಪಲ್ಲಿ 1 ಕಪ್ ರವೆ ತಗೊಂಡೆ ಅಲ್ವಾ. ರವೆನ ಮಿಕ್ಸಿ ಜಾರಿಗೆ ಹಾಕಿದೆ ನಾನು. ಮಿಕ್ಸಿ ಜಾರಿಗೆ ನೋಡಿ, ಸ್ವಲ್ಪ 1 ಚಮಚದಷ್ಟು ಬೇಸನ್ ಹಾಕಿದೆ ನಾನು, ಕಡಲೆ ಹಿಟ್ಟು ಹಾಕಿದೆ. ಆಮೇಲೆ 1 ಚಮಚದಷ್ಟು ಅಕ್ಕಿ ಹಿಟ್ಟು ಸೇರಿಸಿದೆ. ಬರೀ ನೀವು 1 ಚಮಚ ಅಕ್ಕಿ ಹಿಟ್ಟು ಹಾಕ್ಬೋದು ಅಥವಾ 1 ಚಮಚ ಕಡಲೆ ಹಿಟ್ಟು ಹಾಕ್ಬೋದು, ನಿಮ್ಮ ಇಷ್ಟ. ಬೇಕಾದಷ್ಟು ಸ್ವಲ್ಪ ತುಂಬ ಹಾಕಬೇಡಿ, ಸ್ವಲ್ಪ ಬೈಂಡಿಂಗಿಗೆ ಮಾತ್ರ ಹಾಕಬೇಕು. ಆಮೇಲೆ ಅದಕ್ಕೆ ನಾನೀಗ ರವೆ ತಗೊಂಡ ಕಪ್ಪಲ್ಲೇ ಅರ್ಧದಿಂದ 3/4 ಕಪ್ ಮೊಸರು ಹಾಕಿದೆ. ಇದನ್ನೀಗ ನಾನು ಮಿಕ್ಸಿಲಿ ಜಾರಿಗೆ ಹಾಕಿದ್ದೀನಲ್ವಾ, ಇದನ್ನೀಗ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಮಿಕ್ಸಿಲಿ. ಹಾಗೇನೆ ಅದು ಸ್ಮೂತ್ ಪೇಸ್ಟ್ ಮಾಡುವ ಮೊದಲು ಈಗ ಇಲ್ಲಿರಲಿ ಮಿಕ್ಸಿ ಜಾರು, ಅದಕ್ಕೆ ಸೇರ್ಸಕ್ಕೆ ಏನೇನು ಬೇಕು ಅದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನೊಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಒಂದು ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಬೇಕಿದ್ರೆ ಕ್ಯಾರೆಟು ಸೇರಿಸ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ನಿಮ್ಮ ಇಷ್ಟ, ಏನು ಬೇಕಿದ್ರೂ ನೀವು ಸೇರಿಸ್ಕೊಳ್ಬೋದು. ನೋಡಿ, ಗ್ಯಾಸ್ ಹಚ್ಚಿದೆ ನಾನು. ಒಂದು ಬಾಣಲೆ ಇಟ್ಟೆ ಗ್ಯಾಸ್ ಮೇಲೆ. ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದೆ ನಾನು. ನೋಡಿ, ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಕಡಲೆಬೇಳೆ ಹಾಕಿದೆ, ಉದ್ದಿನ ಬೇಳೆ ಹಾಕಿದೆ. ಈಗ ಸಾಸಿವೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಜಾಸ್ತಿನೇ ಜೀರಿಗೆ ಹಾಕ್ತೀನಿ. ಜೀರಿಗೆ ಒಳ್ಳೆ ಪರಿಮಳ ರುಚಿ ಕೊಡುತ್ತಲ್ಲ, ಅದಕ್ಕೆ ಅದಷ್ಟು ಹಾಕ್ತೀನಿ. ಕರಿಬೇವು ಸೊಪ್ಪು ಇದ್ದಾವಾಗ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ನನ್ನ ಹತ್ರ ಕರಿಬೇವು ಸೊಪ್ಪು ಖಾಲಿಯಾಗಿದೆ. ಡ್ರೈ ಕರಿಬೇವು ಸೊಪ್ಪು ಇದೆ ನಂದು, ಹಾಗಾಗಿ ಅದನ್ನು 4 ಪೀಸ್ ಹಾಕ್ತೀನಿ ಅಷ್ಟೇ, ನಾನು ಜಾಸ್ತಿ ಹಾಕಲ್ಲ. ಈಗ ನಾನು ಚಟಪಟ ಅಂತ ಇದೆಯಲ್ಲ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು ಇದಿಷ್ಟನ್ನು ಸೇರಿಸಿದೆ. ಇದನ್ನು ಸ್ವಲ್ಪ ಅದು ಹಸಿ ಹೋಗಿಬಿಟ್ಟು ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಬರುವವರೆಗೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡೋಣ. ಇದು ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಇಟ್ಟಿದ್ದೀನಲ್ಲ, ರವೆ, ಮೊಸರು, ಚೂರು ಅಕ್ಕಿ ಹಿಟ್ಟು, ಚೂರು ಕಡಲೆ ಹಿಟ್ಟು, ಅದನ್ನು ನೈಸಾಗಿ ನಾನು ರುಬ್ಬಿಕೊಂಡು ಬರ್ತೀನಿ. ನೋಡಿ, ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ. ನಾನು ಅದಕ್ಕೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬಿಟ್ಟೆ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಈಗ ನಾನು, ತಣ್ಣಗಾಗಲಿ ಈಗಿದು. ಅಷ್ಟೊತ್ತಿಗೆ ನೋಡಿ, ನಾನಿಲ್ಲಿ ನೈಸಾಗಿ ರುಬ್ಬಿಕೊಂಡು ಬಂದೆ. ರವೆ, ಚೂರು ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, ತುಂಬ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಬಂದೆ. ಈಗ ಈ ಪಾತ್ರೆಗೆ ನಾನು ಈ ಪೇಸ್ಟನ್ನು ಹಾಕ್ತೀನಿ. ಸ್ವಲ್ಪ ನೀರು ಹಾಕಿ ನಾನು ತೊಳೆದು ಸೇರಿಸ್ತೀನಿ. ಜಾರಲ್ಲಿ ತುಂಬ ಹಿಡ್ಕೊಂಡಿದೆ ಅಲ್ವಾ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿದೆ ನಾನು. ನೀವು ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ವಾ, ಅದನ್ನು ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ, ಏನು ಬೇಕಿದ್ರೂ ಸೇರಿಸ್ಕೊಳ್ಬೋದು. ನಾನೀಗ ಈ ಒಗ್ಗರಣೆ ಮಾಡಿದೆ ಅಲ್ಲ, ಈ ಒಗ್ಗರಣೆನ ಈ ಹಿಟ್ಟಿಗೆ ಸೇರಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಹಾಕಿಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡಿದೆ. ಒಂದು 10 ನಿಮಿಷ ಮುಚ್ಚಿ ಇಡ್ತೀನಿ ನಾನು. 10 ನಿಮಿಷ ಮುಚ್ಚಿ ಇಟ್ಟೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಪ್ಯಾಕೆಟ್ ಹತ್ರ ಈನೋ ಸೇರಿಸಿದೆ. ಈನೋ ಹಾಕಿದರೆ ಅಥವಾ ನೀವು ಬೇಕಿಂಗ್ ಸೋಡಾನು ಸೇರಿಸ್ಬೋದು, ನಿಮ್ಮ ಇಷ್ಟ, ಯಾವುದಾದ್ರೂ ಹಾಕಿದ್ರೆ ಆಯಿತು. ಪ್ಲಫಿಯಾಗಿ ಬರೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಈಗ ಏನು ಮಾಡಬೇಕು, ಹಿಟ್ಟು ರೆಡಿ ಆಯಿತು. ನಾನೀಗ ಗ್ಯಾಸ್ ಹಚ್ಚಿ ಬಾಣಲೆ ಇಡ್ತೀನಿ. ನೋಡಿ ಫ್ರೆಂಡ್ಸ್,
ನಾನು ಬಾಣಲೆ ಇಟ್ಟೆ. ಬಾಣಲೆ ಅಂದರೆ ಒಗ್ಗರಣೆ ಸೌಟ್ ಬರುತ್ತಲ್ಲ, ಆ ಥರ ಚಿಕ್ಕ ಒಗ್ಗರಣೆ ಸೌಟ್ ಇಡಬೇಕು. ಅದು ಬಿಸಿ ಆಗುವವರೆಗೆ ಬಿಡೋಣ ನಾವು. ನೋಡಿ, ಬಾಣಲೆ ಈಗ ಬಿಸಿ ಆಯಿತು. ಇದಕ್ಕೆ ನಾನೀಗ ಎಣ್ಣೆ ಸ್ಪ್ರೆಡ್ ಮಾಡಿದೆ. ಈಗ ದೋಸೆ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ನೋಡಿ, ಇಷ್ಟು ದೋಸೆ ಹಿಟ್ಟು ಹಾಕಿದೆ. ಗ್ಯಾಸ್ ಸಿಮ್ ಮಾಡಿದೀನಿ ನಾನು. ಮೇಲಿಂದ ಸೈಡಿಗೆಲ್ಲ ಒಂಚೂರು ಎಣ್ಣೆ ಬಿಟ್ಟು ಇದನ್ನು ಮುಚ್ಚಿಡ್ತೀನಿ ನಾನು. ಬೇಯಬೇಕಲ್ವಾ, ಬೇಯಕ್ಕೆ ಮುಚ್ಚಿಟ್ಟೆ. ಈಗ ಒಂದು ಸೈಡ್ ಬೇಯ್ತಾ ಇದೆ. ಇದನ್ನು ಹೀಗೆ ಸೈಡೆಲ್ಲ ಎಬ್ಸ್ಕೊಂಡು ನೋಡಿ ಉಲ್ಟ ಮಾಡಿ ಹಾಕಿ. ನಿಮಗೆ ಇನ್ನೂ ಕೆಂಪಾಗಿ ಬರಬೇಕು ಅಂದರೆ ಹಿಟ್ಟಿಗೆ ಒಂದು ಚಮಚ ಸಕ್ಕರೆ ಸೇರಿಸ್ಕೊಂಡು ಬಿಡಿ. ನೋಡಿ ಫ್ರೆಂಡ್ಸ್, ನಾನೀಗ ಬನ್ ದೋಸೆ ತೆಗೆದೆ. ಈಗ ಪುನಃ ಕಾವಲಿ ಇಟ್ಟೆ, ನಾನು ಬಾಣಲೆ ಇಟ್ಟೆ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೋಡಿ, ಹಿಟ್ಟು ಹಾಕಿದೆ. ಹಿಟ್ಟಾಕಿ ಮೇಲಿಂದ ಸೈಡಿಗೆಲ್ಲ ಒಂಚೂರು ಎಣ್ಣೆ ಬಿಟ್ಟೆ. ಈಗ ಮುಚ್ಚಿ ಇಟ್ಟೆ. ಮುಚ್ಚಳ ತೆಗೆದೆ. ನೋಡಿ, ಆರಾಮದಲ್ಲಿ ಏಳತ್ತೆ. ಏಳಕ್ಕೂ ಏನು ತೊಂದರೆ ಕೊಡಲ್ಲ. ನೋಡಿ, ಉಲ್ಟ ಮಾಡಿ ಹಾಕಿ. ಈಗ ಇದಾಗ್ತಾ ಇದೆ. ನಾನು ತೆಗಿತೀನಿ ಇದನ್ನು. ನೋಡಿ ಹೇಗೆ ಬರುತ್ತೆ ಅಂತ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದೆ. ಹಿಟ್ಟು ಹಾಕಿದೆ. ಸುತ್ತ ಸ್ವಲ್ಪ ಎಣ್ಣೆ ಕೊಟ್ಟೆ. ಮುಚ್ಚಿ ಬೇಯಕ್ಕೆ ಇಡೋಣ. ನೋಡಿ ಫ್ರೆಂಡ್ಸ್, ಒಂದು ಸೈಡ್ ಬೇಯ್ತಾ ಇದೆಯಲ್ಲ, ಟರ್ನ್ ಮಾಡಿ ಹಾಕಿಬಿಡಿ. ದೋಸೆಗಿಂತ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಯಾಕಂದರೆ ದಪ್ಪ ಇರುತ್ತಲ್ವಾ. ಹಾಗಾಗಿ ಮತ್ತೆ ಸಣ್ಣ ಬೆಂಕಿಲೇ ಮಾಡಬೇಕು. ನೀವು ದೊಡ್ಡ ಬೆಂಕಿ ಮಾಡಿಕೊಂಡ್ರೆ ನಿಮ್ಮ ಹತ್ರ ಈ ಥರ ಒಗ್ಗರಣೆ ಸೌಟು ಈ ಥರದ್ದು ಇಲ್ಲ ಅಂದರೆ ನೀವು ಚಿಕ್ಕ ಬಾಣಲೆ ಬರುತ್ತಲ್ಲ, ಅದರಲ್ಲೂ ಮಾಡ್ಕೊಳ್ಬೋದು. ದೋಸೆ ತವಾದ ಮೇಲೂ ದೋಸೆ ಬರುತ್ತೆ. ದೋಸೆನೂ ತುಂಬ ಚೆನ್ನಾಗೇ ಬರುತ್ತೆ. ನೋಡಿ ಫ್ರೆಂಡ್ಸ್, ರೆಡಿ ಆಗಿಬಿಡ್ತು. ಹೀಗೆ ಎಲ್ಲ ಬನ್ ದೋಸೆಗಳನ್ನು ಮಾಡ್ಕೊಳ್ತಾ ಹೋಗಿ. ಎಷ್ಟು ಈಸಿಯಾಗಿ ಬರುತ್ತೆ ಗೊತ್ತಾ. ತುಂಬ ಚೆನ್ನಾಗಿ ಎದ್ದು ಬರುತ್ತೆ, ತುಂಬ ರುಚಿಯಾಗಿರುತ್ತೆ, ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಅಲ್ವಾ. ಟ್ರೈ ಮಾಡಿದರೆ ಅಷ್ಟು ರುಚಿ ಗೊತ್ತಾಗೋದಲ್ವಾ. ನೋಡಿ ಫ್ರೆಂಡ್ಸ್, ಬನ್ ದೋಸೆ ಎಷ್ಟು ಚಂದ ರೆಡಿ ಆಯಿತು ನೋಡಿ. ಪಟ 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 ಅಂತ 10 ನಿಮಿಷದಲ್ಲಿ ನೀವು ಮಾಡಿ ಮುಗಿಸ್ಬೋದು ಬನ್ ದೋಸೆನ. ನಾನು ಅದಕ್ಕೆ ಮಾವಿನಕಾಯಿ ಚಟ್ನಿ ಮಾಡಿದೆ. ನೀವು ಯಾವ ಚಟ್ನಿನೂ ಮಾಡ್ಕೊಳ್ಬೋದು. ರೆಡ್ ಚಟ್ನಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಒಂದೇ ನೀವು ಟೊಮೆಟೊ ಈರುಳ್ಳಿ ಚಟ್ನಿ ಅಥವಾ ತೊಗರಿಬೇಳೆ ಕಡಲೆಬೇಳೆ ಈ ಥರದ್ದೆಲ್ಲ ಚಟ್ನಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಮಾವಿನಕಾಯಿ ವೇಸ್ಟ್ ಆಗ್ತಾ ಇತ್ತು ಅಂತ ಮಾವಿನಕಾಯಿ ಚಟ್ನಿ ಮಾಡಿದೆ. ಬನ್ ದೋಸೆ ರೆಡಿ ಆಯಿತು. ಸೂಪರ್ ಆಗಿ ಬರುತ್ತೆ. ನಾನು ನಿಮಗೆ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ. ಈಗ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಸ್ಪಾಂಜ್ ಥರ ಸಾಫ್ಟ್ ಆಗಿರುತ್ತೆ. ಹೆಂಗೆ ಹೊಗೆ ಬರ್ತಾ ಇದೆ ನೋಡಿ, ನಂಗೆ ಹಿಡ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಬಿಸಿ ಇದೆ. ತುಂಬ ಸಾಫ್ಟಾಗಿ ಬರುತ್ತೆ. ರವೆ ರೊಟ್ಟಿ ಮಾಡ್ತೀರಾ, ಉಪ್ಪಿಟ್ಟು ಮಾಡ್ತೀರಾ, ಎಲ್ಲ ಮಾಡ್ತೀರಲ್ವಾ, ಇದೊಂದು ಸ್ಪೆಷಲ್ ಆಗಿರುತ್ತೆ. ಆಮೇಲೆ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ. ನೀವು ಈ ಥರದ ತಿಂಡಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ನೀವು ಬೆಲ್ಲದ ಜೊತೆ ತಿನ್ಬೋದು, ಚಟ್ನಿ ಜೊತೆ ತಿನ್ಬೋದು, ಸಾಂಬಾರ್ ಜೊತೆ ತಿನ್ಬೋದು, ಯಾವುದ್ರ ಜೊತೆ ಬೇಕಿದ್ರೆ ಜೇನುತುಪ್ಪ ಹನಿ ಜೊತೆ ತಿನ್ಬೋದು. ಯಾವುದ್ರ ಜೊತೆ ತಿಂದರೂ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ದಿನಾ ಒಂದೇ ತಿಂಡಿ ಒಂದೇ ರೀತಿ ಮಾಡ್ಕೊಂಡು ತಿಂದರೆ ಎಷ್ಟು ಮನಸ್ಸಿಗೆ ಅಯ್ಯೋ ಏನು ಮಾಡೋದಪ್ಪ ಅಂತ ಬೇಜಾರು ಆಗ್ತಿರುತ್ತೆ. ನಿನ್ನೆ ಅದಾಯ್ತಲ್ಲ ಇವತ್ತೇನು ಮಾಡಲಿ, ಮೊನ್ನೆ ಅದಾಯ್ತಲ್ಲ ಇವತ್ತೇನು ಮಾಡಲಿ ಅಂತ. ಆ ಟೈಮಲ್ಲಿ ಇದು ಮಾಡಿಕೊಂಡ್ರೆ ಬನ್ ದೋಸೆ ಸೂಪರಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಯಜಮಾನರಿಗೂ ತಿಂಡಿ ಕೊಟ್ಟು ನಾನು ತಿಂಡಿ ತಿಂತೇನೆ. ಆಮೇಲೆ ಸಿಗ್ತೇನೆ. ಇವತ್ತು ನನಗೆ ಕಿಟ್ಟಿ ಪಾರ್ಟಿ ಬೇರೆ ಇದೆ. ನಾನು ನಮ್ಮ ಫುಲ್ ಗ್ರೂಪಿಗೆ ಬಿಸಿಬೇಳೆ ಬಾತ್ ಬೇರೆ ಮಾಡ್ಕೊಂಡು ಹೋಗಬೇಕು. ಅದರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಿಮಗೆ ಹಾಕಿದೆ ನೋಡಿ ಫ್ರೆಂಡ್ಸ್. ನನ್ನ ಬಿಸಿಬೇಳೆ ಬಾತು ರೆಡಿ ಆಯಿತು. ಕಿಟ್ಟಿ ಪಾರ್ಟಿಗೆ ತೊಗೊಂಡು ಹೋಗಲಿಕ್ಕೆ. ಇವತ್ತು ಕಿಟ್ಟಿ ಪಾರ್ಟಿ ಇದೆ ಅಂತ ಹೇಳಿದ್ನಲ್ವಾ, ಅದಕ್ಕಾಗಿ ಬಿಸಿಬೇಳೆ ಬಾತ್ ಮಾಡಿದೆ. ನೋಡಿ, ಮೊಸರು ಬಜ್ಜಿ ದೊಡ್ಡ ಪಾತ್ರೆಯಲ್ಲಿ ಮೊಸರು ಬಜ್ಜಿನೂ ರೆಡಿ ಆಯ್ತು ನಂದು. ಎಲ್ಲ ಕಿಟ್ಟಿ ಪಾರ್ಟಿ ತೊಗೊಂಡು ಹೋಗೋಕ್ಕೆ. ನೋಡಿ, ಬಿಸಿಬೇಳೆ ಬಾತ್ ರೆಡಿ ಆಯ್ತು ನಂದು ಕಿಟ್ಟಿ ಪಾರ್ಟಿಗೆ. ನಾನು ಹೋಗಿ ರೆಡಿ ಆದೆ. ಈಗ ಇನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತೀನಿ. ಮೊಸರು ಬಜ್ಜಿನೂ ರೆಡಿ ಆಯಿತು, ಬೂಂದಿ ರೆಡಿ ಇದೆ. ಇಷ್ಟು ಮಾಡಿ ನಾನು ತೊಗೊಂಡು ಹೋಗುವಂಥದ್ದು.
ಶ್ಯಾಮಲ ಬ್ಲಾಗ್ಸ್ ಇಷ್ಟ ಆಯ್ತು ಅಂದ್ರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಒಳ್ಳೊಳ್ಳೆ ತಿಂಡಿ, ಒಳ್ಳೊಳ್ಳೆ ಹಾಡು, ಒಳ್ಳೊಳ್ಳೆ ಕ್ರಿಯೇಟಿವ್ ವರ್ಕ್ಸು, ಸ್ವಲ್ಪ ತಮಾಷೆ, ಎಲ್ಲರ ಜೊತೆಗೆ ವೈವಿಧ್ಯಮಯವಾದ ವಿಡಿಯೋಗಳು ಬೇಕಂದ್ರೆ ಏನು ಮಾಡಬೇಕು, ಶ್ಯಾಮಲ ಬ್ಲಾಗ್ಸ್ ಅನ್ನ ಖಂಡಿತ ಫಾಲೋ ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.